ಎಲ್ಲರಿಗೂ ವಂದನೆಗಳು. ಸಮಾಜ ವಿಜ್ಞಾನದ ಹೊಸ ಪಾಠ ವೈವಿಧ್ಯಗಳ ಜಗತ್ತು, ಅದನ್ನು ನಾವು ಇವತ್ತು ಪ್ರವೇಶಿಸೋಣ. ಹಿಂದಿನ ಪಾಠಗಳಲ್ಲಿ ಕಲಿತ ನಾವು ವಿಚಾರಗಳನ್ನು ಒಮ್ಮೆ ನೆನಪಿಸಿಕೊಂಡು ಮುಂದೆ ಹೋಗೋಣ. ಸೌರವ್ಯೂಹದಲ್ಲಿರುವಂತಹ ಈ ಭೂಮಿ ಎಂಬ ಗ್ರಹವೇ ವೈವಿಧ್ಯಗಳ ಆಗರ. ಬೇರೆ ಯಾವ ಗ್ರಹಗಳಲ್ಲಿ ಇಲ್ಲದಂತಹ ವೈಶಿಷ್ಟ್ಯಗಳು ಇಲ್ಲಿ ತುಂಬಿಕೊಂಡಿವೆ. ವಾತಾವರಣ, ನೀರು, ಜೀವಿಗಳು ಎಲ್ಲ ಕಂಡುಬರುವಂಥದ್ದು ಭೂಮಿಯಲ್ಲಿ ಮಾತ್ರ. ಈ ಭೂಮಿಯ ಅಲ್ಲಿ ನಿರ್ದಿಷ್ಟವಾದ ಸ್ಥಳಗಳನ್ನು ಗುರುತಿಸುವಂಥದ್ದು, ಅಕ್ಷಾಂಶ ಮತ್ತು ರೇಖಾಂಶ ರೇಖೆಗಳ ಬಗ್ಗೆ. ಅದೇ ರೀತಿ ಭೂಮಿಯು ತನ್ನ ಅಕ್ಷದಲ್ಲಿ ಸುತ್ತು ಬರುವಂಥದ್ದು, ಭೂಮಿ ಸೂರ್ಯನಿಗೆ ಸುತ್ತು ಬರುವಂಥದ್ದು, ಇವುಗಳನ್ನೆಲ್ಲ ನಾವು ಕಲಿತುಕೊಂಡಿದ್ದೇವೆ. ಮುಂದೆ ನಾವು ಕಲಿಯಲಿಕ್ಕಿರುವಂತಹ ವಿಷಯ ಇಲ್ಲಿರುವಂತಹ ವೈವಿಧ್ಯಮಯವಾದ ಜನಜೀವನ ರೀತಿ. ಮೊದಲಾಗಿ ಭೂಮಧ್ಯ ರೇಖೆ 0 ಡಿಗ್ರಿ ಅಕ್ಷಾಂಶ ರೇಖೆಯನ್ನು ತಿಳಿದುಕೊಂಡಿದ್ದೇವೆ. ಭೂಮಿಯು ತನ್ನ ಅಕ್ಷದಲ್ಲಿ ಸುತ್ತು ಬರ್ತಾ ಸೂರ್ಯನಿಗೆ ಸುತ್ತು ಬರೋದನ್ನು ಸಹ ತಿಳಿದುಕೊಂಡಿದ್ದೇವೆ. ಭೂಮಿಯಲ್ಲಿ ಎಲ್ಲ ಭಾಗಗಳಲ್ಲಿ ಒಂದೇ ರೀತಿಯ ಹವಾಮಾನ ಇದೆಯೇ? ಏನು ಕಲಿತುಕೊಂಡಿದ್ದೇವೆ ನಾವು? ಕಲಿತುಕೊಂಡ ವಿಚಾರ ವೈವಿಧ್ಯಮಯವಾದಂತಹ ವಾತಾವರಣ ಇದೆ. ಭೂಮಿಯಲ್ಲಿ 0 ಡಿಗ್ರಿ ಭೂಮಧ್ಯ ರೇಖಾ ಪ್ರದೇಶದಲ್ಲಿ ಗಮನಿಸಿದರೆ ಹೆಚ್ಚಾಗಿ ಅಲ್ಲಿಗೆ ನೇರವಾಗಿ ಸೂರ್ಯನ ಬೆಳಕು ಬೀಳ್ತದೆ. ಹಾಗೆ ಧ್ರುವ ಪ್ರದೇಶಗಳಿಗೆ ಹೋದ ಹಾಗೆ ಬೀಳುವಂತಹ ಉಷ್ಣತಾ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಇದು ನಾವು ಕಳೆದ ಪಾಠದಲ್ಲಿ ತಿಳಿದುಕೊಂಡಿದ್ದೇವೆ. ಭೂಮಿಯಲ್ಲಿ ಭೂಮಧ್ಯ ರೇಖಾ ಪ್ರದೇಶದಲ್ಲಿ ಇರುವಂತಹ ಹವಾಗುಣ, ವಾತಾವರಣ ನಮಗೆ ಧ್ರುವ ಪ್ರದೇಶಗಳಲ್ಲಿ ಇಲ್ಲ. ನಮ್ಮ ಭೂಮಿಯಲ್ಲಿ ವಿವಿಧ ಸ್ಥಳಗಳಲ್ಲಿ ಇರುವಂತಹ ಜನಜೀವನ, ಅಲ್ಲಿರುವಂತಹ ಸಸ್ಯ ವೈವಿಧ್ಯ ಎಲ್ಲ ಒಂದೇ ರೀತಿ ಇಲ್ಲ. ಎಲ್ಲವೂ ಒಂದು ಅಂಶವನ್ನು ಹೊಂದಿಕೊಂಡಿರ್ತದೆ. ಅಲ್ಲಿರುವಂತಹ ಹವಾಗುಣ, ಅದೇ ಬರುವಂತಹ ಬಿಸಿಲು, ಮಳೆ, ಅನುಭವಿಸುವಂತಹ ಚಳಿ, ಇವುಗಳನ್ನೆಲ್ಲ ಹೊಂದಿಕೊಂಡು ಒಂದು ಸ್ಥಳದ ಹವಾಗುಣ ನಿರ್ಧರಿಸಲ್ಪಡ್ತದೆ. ಆ ನಿರ್ದಿಷ್ಟವಾದಂತಹ ಹವಾಗುಣದಲ್ಲಿ ಕೆಲವು ಸಸ್ಯ ಪ್ರಾಣಿ ವರ್ಗಗಳು ಬೆಳೆಯುತ್ತವೆ. ಅದೇ ರೀತಿಯಲ್ಲಿ ವೈವಿಧ್ಯತೆಯನ್ನು ಕಾಣ್ಬೋದು. ಹವಾಗುಣ ವ್ಯತ್ಯಾಸ ಆದ ರೀತಿಯಲ್ಲಿ ಅಲ್ಲಿರುವಂತಹ ಜನಜೀವನ, ಅಲ್ಲಿರುವಂತಹ ಸಸ್ಯ ಸಂಪತ್ತು ವ್ಯತ್ಯಸ್ತವಾಗಿದೆ. ಅದನ್ನು ನಾವು ಈ ಪಾಠದಲ್ಲಿ ಕಲಿತೇವೆ. ಸಾಮಾನ್ಯವಾಗಿ ಈ ಹವಾಗುಣದ ವಿಶೇಷತೆಗಳು ಒಂದು ಭೂಮಿಯಲ್ಲಿ ಸಮಾನವಾಗಿ ಕಂಡುಬರುವ ಸ್ಥಳಗಳಲ್ಲಿ, ಹವಾಗುಣದ ವಿಶೇಷತೆಗಳು ಸಮಾನವಾಗಿ ಕಂಡುಬರುವಂತಹ ಸ್ಥಳಗಳನ್ನು ನಾವು ಹವಾಗುಣ ವಲಯ, ಕ್ಲೈಮೇಟ್ ರೀಜನ್ಸ್ ಎಂಬುದಾಗಿ ಹೇಳ್ತೇವೆ. ಹವಾಗುಣದ ವಿಶೇಷತೆಗಳು ಸಮಾನವಾಗಿ ಕಂಡುಬರುವಂತಹ ಭೂಮಿಯಲ್ಲಿರುವಂತಹ ಆ ವಲಯ. ಭೂಮಧ್ಯ ರೇಖಾ ಪ್ರದೇಶದಿಂದ 10 ಡಿಗ್ರಿ
ಉತ್ತರ, ಅದೇ ರೀತಿ ಭೂಮಧ್ಯ ರೇಖಾದಿಂದ 10 ಡಿಗ್ರಿ ದಕ್ಷಿಣ, ಈ ಭಾಗಗಳಲ್ಲಿ ಕಂಡುಬರುವಂತಹ ಹವಾಗುಣ ಸಾಮಾನ್ಯವಾಗಿ ಒಂದೇ ರೀತಿ ಕಂಡುಬರ್ತದೆ. ಅದನ್ನು ನಾವು ಇವತ್ತು ಮೊದಲಾಗಿ ಕಲೀಲಿಕ್ಕಿರುವಂಥದ್ದು. ಭೂಮಧ್ಯ ರೇಖಾ ಪ್ರದೇಶದಿಂದ 10 ಡಿಗ್ರಿ ಉತ್ತರಕ್ಕೂ ಭೂಮಧ್ಯ ರೇಖಾದಿಂದ 10 ಡಿಗ್ರಿ ದಕ್ಷಿಣಕ್ಕೂ ಕಂಡುಬರುವಂತಹ ಹವಾಗುಣ ವಲಯ ಭೂಮಧ್ಯ ರೇಖಾ ಹವಾಗುಣ ವಲಯ ಎಂಬುದಾಗಿ ಹೇಳ್ತೇವೆ. ಈಕ್ವೆಟೋರಿಯಲ್ ಕ್ಲೈಮೇಟ್ ರೀಜಿಯನ್ಸ್ ಅಂತ ನಾವು ಹೇಳ್ತೇವೆ. ಭೂಮಧ್ಯ ರೇಖಾ ಪ್ರದೇಶದಿಂದ 10 ಡಿಗ್ರಿ ಉತ್ತರ ಮತ್ತು 10 ಡಿಗ್ರಿ ದಕ್ಷಿಣ ಭಾಗದಲ್ಲಿ ಸುತ್ತಲೂ ನಮಗೆ ಕಂಡುಬರುವಂಥ ಆ ಪ್ರದೇಶಗಳಲ್ಲಿನ ಹವಾಗುಣಗಳ ವಿಶೇಷತೆಗಳು ಸಾಮಾನ್ಯವಾಗಿ ಸಮಾನ ಗುಣಗಳನ್ನು ಹೊಂದಿದೆ. ಹಾಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಹೋದರೆ ಹವಾಗುಣಗಳು ಬದಲಾವಣೆ ಹೊಂದಿಕೊಂಡು, ಆದ್ದರಿಂದ ಭೂಮಧ್ಯ ರೇಖಾ ಹವಾಗುಣ ವಲಯ ಇವುಗಳ ಬಗ್ಗೆ ನಾವು ಇವತ್ತು ಮೊದಲಾಗಿ ವಿವರವಾಗಿ ತಿಳಿಯೋಣ. ಭೂಮಧ್ಯ ರೇಖಾ ಹವಾಗುಣ ವಲಯ ಇರುವಂತಹ ಸ್ಥಳಗಳನ್ನು ನೋಡೋಣ. ಮಕ್ಕಳೇ, ನಮ್ಮ ಭೂಗೋಳದಲ್ಲಿ ಭೂಮಧ್ಯ ರೇಖೆಯನ್ನು ನಾವು ಇಲ್ಲಿ ಕಾಣಬಹುದು. ಈ ಭೂಮಧ್ಯ ರೇಖೆಯ 10 ಡಿಗ್ರಿ ಉತ್ತರ ಹಾಗೂ 10 ಡಿಗ್ರಿ ದಕ್ಷಿಣ ಈ ಭಾಗದಲ್ಲಿರುವಂತಹ ಈ ದೇಶಗಳನ್ನು ನಾವು ಭೂಮಧ್ಯ ರೇಖಾ ಹವಾಗುಣ ವಲಯ ಇದರಲ್ಲಿ ನಾವು ಸೇರಿಸ್ತೇವೆ. ಇದರ ಹೆಚ್ಚು ವಿವರವನ್ನು ನಾವು ನೋಡಲಿಕ್ಕೆ ಭೂಪಟವನ್ನು ನೋಡೋಣ. ಪ್ರಪಂಚದ ಭೂಪಟವನ್ನು ಗಮನಿಸೋಣ. 0 ಡಿಗ್ರಿಯ ಭೂಮಧ್ಯ ರೇಖೆ, 0 ಡಿಗ್ರಿಯ ಭೂಮಧ್ಯ ರೇಖೆ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. 0 ರೇಖೆ ಭೂಮಧ್ಯ ರೇಖೆ. ಇದರ 10 ಡಿಗ್ರಿ ಉತ್ತರದಲ್ಲಿ ಯಾವ ದೇಶಗಳು ಕಂಡು ಬರ್ತಾ ಇದೆ? ಈ ಭಾಗದಲ್ಲಿ ನೋಡಿದರೆ ಇದು ದಕ್ಷಿಣ ಅಮೆರಿಕಾ ಭೂಖಂಡದ ಕೆಲವು ದೇಶಗಳು ನಾವಿಲ್ಲಿ ಕಾಣ್ಬೋದು. ವೆನಿಜುಯೆಲಾ, ಕೊಲಂಬಿಯಾ ಮುಂತಾದ ದೇಶಗಳು ಇಲ್ಲಿ ನಮಗೆ ಕಾಣ್ತಾ ಇದೆ. ಬ್ರೆಜಿಲ್ ಇದು 2 ಉತ್ತರ ಅರ್ಧಗೋಳದಲ್ಲಿ ದಕ್ಷಿಣ ಅರ್ಧಗೋಳದಲ್ಲಿ ಕಂಡು ಬರ್ತಾ ಇದೆ. ಇನ್ನು ಮುಂದೆ ಈ ಬದಿಯಲ್ಲಿ ನೋಡಿ, ನೀವು ಆಫ್ರಿಕಾ ಭೂಖಂಡವನ್ನು ಗಮನಿಸಿದರೆ ಇಲ್ಲಿ ಕಾಂಗೋ ರಿಪಬ್ಲಿಕ್, ಇಥಿಯೋಪಿಯಾ, ಸುಡಾನ್, ಕೆನ್ಯಾ ಮುಂತಾದ ದೇಶಗಳು ನಾವಿಲ್ಲಿ ಗಮನಿಸಬಹುದು. ಏಷ್ಯಾ ಭೂಖಂಡದಲ್ಲಿ ಬಂದರೆ ಮಲೇಷಿಯಾ, ಸಿಂಗಾಪುರ, ಸುಮಾತ್ರ, ಇಂಡೋನೇಷ್ಯಾ ಮುಂತಾದ ದೇಶಗಳನ್ನು ನಾವು ಇದು ಕಾಣಬಹುದು. ಇದರ ಉತ್ತರದಲ್ಲಿ 10 ಡಿಗ್ರಿ, ದಕ್ಷಿಣದಲ್ಲಿ 10 ಡಿಗ್ರಿ. ಇದನ್ನು ಭೂಮಧ್ಯ ರೇಖಾ ಹವಾಗುಣ ವಲಯ ಎಂಬುದಾಗಿ ನಾವು ಗುರುತಿಸ್ತೇವೆ. ಇಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಆದಿವಾಸಿ ಜನಾಂಗಗಳನ್ನ ಗುರುತಿಸಬಹುದು. ಮುಖ್ಯವಾಗಿ ನಾವು ಇಲ್ಲಿ ಪಾಠ ಭಾಗದಲ್ಲಿ ಕಲಿಯುವಂತದ್ದು ಕೋಂಗೋ ನದಿ ತೀರದಲ್ಲಿ ಪಿಗ್ಮಿಗಳೆಂಬ ಆದಿವಾಸಿ ಜನಾಂಗಗಳನ್ನು ಕಾಣಬಹುದು. ಅದೇ ರೀತಿ ದಕ್ಷಿಣ ಅಮೆರಿಕಾ ಭೂಖಂಡದಲ್ಲಿ ಅಮೆಜಾನ್ನ ನದಿ ಕಾಡುಗಳನ್ನು ಗಮನಿಸಬಹುದು. ಇನ್ನು ಮಲೇಷಿಯಾದಲ್ಲಿ ಸೆಮಾಂಡ್ ಎಂಬಂತಹ ಜನಾಂಗ, ಇಂಡೋನೇಷ್ಯಾದಲ್ಲಿ ಕುಬು ಮತ್ತು ಗಯಾ ಎಂಬಂತಹ ಆದಿವಾಸಿ ಜನಾಂಗಗಳನ್ನು ನಾವು ಕಾಣಬಹುದು. ಈಗ ನಮಗೆ ಯಾವ ಯಾವ ಖಂಡಗಳಲ್ಲಿ ಯಾವ ದೇಶಗಳನ್ನು ಗುರುತಿಸಲಿಕ್ಕೆ ನಮಗೆ ಸಾಧ್ಯ ಆಯಿತು. ಮೊದಲಾಗಿ ನೋಡಿ, ಆಫ್ರಿಕಾ ಭೂಖಂಡದ ಕೋಂಗೋ ನದಿ ತೀರ ಅಲ್ಲಿ ಇರುವಂತಹ ಒಂದು ಜನಾಂಗ ಪಿಗ್ಮಿಗಳು. ಪಿಗ್ಮಿ ಈ ಜನಾಂಗದ ಅವರ ವಾಸಸ್ಥಳ, ಅವರ ಆಹಾರ ಕ್ರಮ ಹೇಗಿದೆ ನೋಡಿ. ಚಿತ್ರ ನೋಡುವಾಗ ನೀವು ತಿಳಿದುಕೊಳ್ಬೋದು. ಹೇಗಿದೆ ಅವರ ಬಟ್ಟೆ ಬರೆಗಳು? ನಮ್ಮ ಹಾಗೆ ಇರುವಂತಹ ಬಟ್ಟೆ ಉಡ್ತಾರಾ? ಇಲ್ಲ, ಕಾಡಿನಲ್ಲಿ ವಾಸ ಮಾಡುವರು. ಅಲ್ಲಿ ಅವರಿಗೆ ಕಾಡಿನಲ್ಲಿ ಸಿಗುವಂಥದ್ದು ಮರದ ಎಲೆಗಳು, ಆಮೇಲೆ ಪ್ರಾಣಿಗಳ ಚರ್ಮ,
ಇವುಗಳನ್ನೇ ಅವರು ತಮ್ಮ ಬಟ್ಟೆಯನ್ನಾಗಿ ಉಪಯೋಗ ಮಾಡ್ತಾರೆ. ಹಾಗಾದರೆ ಆಹಾರಕ್ಕೆ ಏನು ಮಾಡ್ಬೋದು ನೋಡಿ, ಗೆಡ್ಡೆ ಗೆಣಸುಗಳನ್ನು ಬಳಸ್ತಾರೆ. ಆಮೇಲೆ ಪ್ರಾಣಿಗಳನ್ನು ಅಲ್ಲಿ ಬೇಟೆಯಾಡ್ತಾರೆ. ತಮ್ಮ ಅವಶ್ಯಕತೆಗೆ ತಕ್ಕಷ್ಟು ಬಳಸಿಕೊಂಡು ಅವರು ಜೀವನವನ್ನು ಸಾಗಿಸ್ತಾರೆ. ಇನ್ನು ಹೇಗೆ ಅವರು ಮನೆಗಳನ್ನು ಕಟ್ತಾರೆ ನೋಡಿ. ಪರಿಸರಕ್ಕೆ ಅವರಿಂದ ಯಾವುದೇ ಹಾನಿ ಇಲ್ಲ. ಪರಿಸರದಲ್ಲಿ ಸುಲಭವಾಗಿ ಸಿಗುವಂಥ ವಸ್ತುಗಳನ್ನು ಬಳಸಿಕೊಂಡು ಮರದ ಕೋಲು, ಎಲೆ ಇವುಗಳನ್ನು ಬಳಸಿಕೊಂಡು ಮನೆಯನ್ನು ಅವರು ನಿರ್ಮಿಸ್ತಾರೆ. ಅವರ ಆಚಾರ ವಿಚಾರಗಳು, ಅವರ ಸಂಪ್ರದಾಯ ಎಲ್ಲ ವ್ಯತ್ಯಸ್ತವಾಗಿದೆ. ಅವರದೇ ಆದಂತಹ ಸಂಪ್ರದಾಯ, ಅವರದೇ ಆದ ಭಾಷೆ, ಇವುಗಳನ್ನು ನಾವು ಗಮನಿಸ್ಬೋದು. ಅವರ ಮನೆಯನ್ನು ನೋಡಿದಿರಿ, ಅರ್ಧವೃತ್ತಾಕೃತಿಯಲ್ಲಿ ಕೋಲುಗಳನ್ನು ಬಳಸಿ ಅವರು ತಮ್ಮ ಮನೆಯನ್ನು ನಿರ್ಮಿಸ್ತಾರೆ. ಪ್ರಕೃತಿಗೆ ಸಮೀಪದ ವಾಸ ಮಾಡುವವರು, ಪ್ರಕೃತಿಗೆ ಅನುಗುಣವಾದ ಬದುಕನ್ನು ಬದುಕ್ತಾರೆ. ಅದಕ್ಕೆ ಪರಿಸರ ಪ್ರಕೃತಿಯನ್ನು ಹೊಂದಿಕೊಂಡಂತಹ ಮನೆಗಳನ್ನು ನಿರ್ಮಿಸ್ತಾರೆ. ಅವರ ಜೀವನ ಶೈಲಿ ಪ್ರಕೃತಿಯ ಜೊತೆಯಲ್ಲಿ, ಯಾವತ್ತೂ ಪ್ರಕೃತಿಗೆ ಅವರು ಹಾನಿಯನ್ನು ಮಾಡೋದಿಲ್ಲ. ಗೆಡ್ಡೆ ಗೆಣಸು, ಹಣ್ಣು ಹಂಪಲುಗಳನ್ನು ಬಳಸ್ತಾರೆ. ಅಲ್ಲಿರುವಂತಹ ಸಂಪನ್ಮೂಲಗಳನ್ನೇ ತಮ್ಮ ಬಟ್ಟೆಗೆ ಉಪಯೋಗಿಸ್ತಾರೆ, ಆಹಾರವಾಗಿ ಉಪಯೋಗಿಸ್ತಾರೆ. ಇದೇ ರೀತಿಯಲ್ಲಿ ನಾವೀಗ ನೋಡಿರುವಂಥದ್ದು ಕೋಂಗೋ ನದಿ ತೀರದ ಪಿಗ್ಮಿಗಳು. ಇನ್ನು ಬೇರೆ ಈ ಭೂಮಧ್ಯರೇಖಾ ಹವಾಗುಣ ವಲಯದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಜನಾಂಗದವರು ಕಂಡುಬರ್ತಾರೆ. ನೋಡಿ, ಮಲೇಷ್ಯಾ ಅಲ್ಲಿ ಸೆಮಾಂಡ್ಗಳು ಎಂಬಂತಹ ಒಂದು ಜನಾಂಗ ಕಂಡುಬರ್ತಾ ಇದೆ. ಇಂಡೋನೇಷ್ಯಾದಲ್ಲಿ ಕೂಬು, ಇನ್ನು ಅಮೆಜಾನ್ ನದಿ ತೀರದ ಕಾಡು ಪ್ರದೇಶಗಳಲ್ಲಿ ವಾಸ ಮಾಡುವಂತಹ ಜನಾಂಗ. ಇವರ ಚಿತ್ರವನ್ನು ನೋಡುವಾಗಲೇ ನಿಮಗೆ ಗಮನಿಸಬಹುದು, ಇವರು ಕಾಡಿನಲ್ಲಿ ಬದುಕುವವರು, ಕಾಡನ್ನೇ ಪ್ರೀತಿಸುವಂಥವರು. ಸರಿ, ಈಗ ಈ ಭೂಮಧ್ಯರೇಖಾ ಹವಾಗುಣ ವಲಯದ ವಿಶೇಷತೆಗಳನ್ನು ನೋಡೋಣ. ಸಾಮಾನ್ಯವಾಗಿ ಇಲ್ಲಿ ನೇರವಾಗಿ ಸೂರ್ಯನ ಬೆಳಕು ಬೀಳುವಂತಹ ಪ್ರದೇಶ. ಇಲ್ಲಿ ಅತಿಯಾದ ಉಷ್ಣತೆ ಸಿಗ್ಬೋದು. ಧ್ರುವ ಪ್ರದೇಶಗಳಲ್ಲಿ ಬಹಳ ಕಡಿಮೆ ಉಷ್ಣತೆ. ಭೂಮಧ್ಯರೇಖಾ ಹವಾಗುಣ ವಲಯ ಪ್ರದೇಶದಲ್ಲಿ ಅತ್ಯಧಿಕ ಉಷ್ಣತೆ ಬೀಳುವಂತಹ ಪ್ರದೇಶ. ಆದ್ದರಿಂದಾಗಿ ಇಲ್ಲಿ ಸಹಜವಾಗಿ ಇಲ್ಲಿ ಬೆಳೆಯುವಂತಹ ಕಾಡು, ಅತ್ಯುನ್ನತವಾದಂತಹ ಮರಗಳು, ಅತ್ಯಂತ ವೈವಿಧ್ಯಮಯವಾದ ಸಸ್ಯ ಜೀವ ಜಾಲಗಳು ಇಲ್ಲಿ ಕಾಣ್ಬೋದು. ಸಣ್ಣ ಒಂದು ಹಾವಸೆಯಿಂದ ಹಿಡಿದು ನಿಬಿಡವಾದ ಕಾಡು, ದಟ್ಟವಾದ ಕಾಡು, ಬಳ್ಳಿಗಳಿಂದ ಕೂಡಿದಂತಹ ಸಸ್ಯ ಸಂಪತ್ತು ಈ ಹವಾಗುಣ ವಲಯದ ವಿಶೇಷತೆ. ಇಲ್ಲಿ ನಿತ್ಯ ಹಸಿರು ಕಾಡು ಅಂತ ಹೇಳ್ತಾರೆ. ಮರದ ಎಲೆಗಳು ಎಲೆಗಳನ್ನು ಉದುರಿಸುವಂಥವುಗಳು ಕಡಿಮೆ,
ಪೂರ್ಣ ವರ್ಷ ಪೂರ್ತಿಯಾಗಿ ಹಸಿರು ಎಲೆಗಳನ್ನು ಹೊಂದಿಕೊಂಡು ಇರುವಂತಹ ದಟ್ಟವಾದ ಕಾಡು ಈ ಪ್ರದೇಶದಲ್ಲಿ ಕಂಡುಬರ್ತದೆ. ಇಲ್ಲಿರುವಂತಹ ಜೀವಜಾಲಗಳು ವೈವಿಧ್ಯಮಯವಾಗಿದೆ. ಹಲವಾರು ರೀತಿಯ ಜೀವಿಗಳು ಈ ಪ್ರದೇಶದಲ್ಲಿ ಕಂಡುಬರ್ತಾ ಇದೆ. ಹಾಗಾದರೆ ಭೂಮಧ್ಯರೇಖಾ ಹವಾಗುಣ ವಲಯದ ವಿಶೇಷತೆಗಳನ್ನು ನಾವು ಈ ರೀತಿಯಲ್ಲಿ ಪಟ್ಟಿ ಮಾಡುವ. ಮೊದಲಾಗಿ ಅತ್ಯಧಿಕ ಉಷ್ಣತೆ, ಅನಂತರ ಸಾಮಾನ್ಯವಾಗಿ ಮಧ್ಯಾಹ್ನ ನಂತರ ಗುಡುಗು ಮಿಂಚುಗಳಿಂದ ಒಡಗೂಡಿದ ಮಳೆ ಬರುವಂತಹದ್ದು. ಎರಡನೇದಾಗಿ ಇಲ್ಲಿರುವಂಥದ್ದು ನಿಬಿಡವಾದ ಕಾಡುಗಳು, ಸಣ್ಣ ಹಾವಸೆ, ಮರದ ಮೇಲೆ ಬೆಳೆಯುವಂತಹ ಮರಬಾಳೆಂಥ ಸಸ್ಯಗಳು, ವಿಶಾಲವಾದ ಮರಗಳು, ಕುರುಚಲು ಕಾಡು, ಇಂತಹ ಅಪಾರ ಸಸ್ಯವರ್ಗ ಇಲ್ಲಿದೆ. ಮೂರನೇದಾಗಿ ವೈವಿಧ್ಯಮಯವಾದ ಜೀವಜಾಲಗಳಿದೆ. ಸರಿ, ನಾವೀಗ ಕೋಂಗೋ ನದಿ ತೀರದ ಪಿಗ್ಮಿಗಳ ಜನಜೀವನ ನೋಡಿದೆವು, ಅವರ ಆಚಾರಗಳನ್ನು ನೋಡಿದೆವು. ಪಿಗ್ಮಿಗಳು ಪ್ರಕೃತಿಯ ಮೇಲೆ ಅವರ ಪ್ರಭಾವ ಯಾವ ರೀತಿಯಲ್ಲಿದೆ ಇದನ್ನು ನಾವು ಆಲೋಚನೆ ಮಾಡಿ ಬರಿಬೇಕು. ಇನ್ನು ಭೂಮಧ್ಯ ರೇಖಾ ಹವಾಗುಣ ವಲಯದಲ್ಲಿ ಜನಸಾಂದ್ರತೆ ಕಡಿಮೆ ಯಾಕಿರ್ಬೋದು? ಭೂಮಧ್ಯ ರೇಖಾ ಹವಾಗುಣ ವಲಯದಲ್ಲಿ ಜನವಾಸಗಳಿರುವ ಪ್ರದೇಶಗಳು ಕಡಿಮೆ ಯಾಕಿರಬಹುದು? ಊಹಿಸಬಹುದಾ ನೀವು? ಇಲ್ಲಿಯ ಉಷ್ಣತೆ ಬಗ್ಗೆ ಹೇಳಿದೆ. ಹಾಗಾದರೆ ನೀವು ಊಹಿಸಿ ಉತ್ತರವನ್ನು ಬರೀಬಹುದು. ಪಾಠ ಪುಸ್ತಕದಲ್ಲಿ ಇದರ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಭೂಮಧ್ಯ ರೇಖಾ ಹವಾಗುಣ ಪ್ರದೇಶದಲ್ಲಿರುವಂತಹ ಸಸ್ಯ ವೈವಿಧ್ಯಗಳು ಯಾವುದಲ್ಲ ನೋಡೋಣ. ಚಿತ್ರಗಳನ್ನು ನೋಡಿ. ಮಹಾಗನಿ, ಎಬನಿ, ರೋಸ್ವುಡ್ ಮುಂತಾದ ಗಟ್ಟಿಯಾದ ಮರಗಳಿರುವಂತಹ ವನಗಳು ಈ ಪ್ರದೇಶದಲ್ಲಿದೆ. ದೊಡ್ಡ ದೊಡ್ಡ ಮರಗಳಿಂದ ಕೂಡಿದಂತಹ ಭೂಮಧ್ಯ ರೇಖಾ ಹವಾಗುಣ ವಲಯದಲ್ಲಿ ಪ್ರತಿ 1000 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 1000ಕ್ಕಿಂತಲೂ ಅಧಿಕವಾದ ವಿವಿಧ ಸಸ್ಯ ಜಾಲಗಳು ನಿಬಿಡವಾಗಿ ಬೆಳೆಯುತ್ತವೆ. ಇಲ್ಲಿಯ ಕಾಡನ್ನು ಭೂಮಧ್ಯ ರೇಖಾ ಸದಾ ಹಸಿರು ವನಗಳು, ಈಕ್ವೆಟೋರಿಯಲ್ ಎವರ್ಗ್ರೀನ್ ಫಾರೆಸ್ಟ್ ಎಂಬುದಾಗಿ ಹೇಳ್ತಾರೆ. ಯಾಕಂದರೆ ಇಲ್ಲಿ ಉಷ್ಣತೆಯೂ ಇದೆ, ಸಮೃದ್ಧವಾದ ಮಳೆ ಈ ಪ್ರದೇಶದಲ್ಲಿದೆ. ಇಲ್ಲಿಯ ಮರಗಳು ಎಲೆಯನ್ನು ಉದುರಿಸುವಂಥದ್ದು ಕಡಿಮೆ. ಕಾಡಿನಲ್ಲಿ ಹಲವಾರು ಸಂಪನ್ಮೂಲಗಳು ಇಲ್ಲಿ ನಮಗೆ ಸಿಗುವಂಥದ್ದು. ಇಲ್ಲಿರುವಂತಹ ಜೀವಿಗಳಲ್ಲಿ ಚಿಂಪಾಂಜಿ, ಲಮಾರ್, ಒರಾಂಗುಟಾನ್ ಮೊದಲಾದ ವಾನರ ವರ್ಗಗಳಿವೆ. ಮರಗಳಿಂದ ಮರಗಳಿಗೆ ಹಾರಿ ಸಂಚರಿಸುವಂತಹ ಉರಗಗಳು ಇಲ್ಲಿವೆ. ಜಲಾಶಯಗಳಲ್ಲಿ ವಾಸಿಸುವ ನೀರು ಕುದುರೆ, ಮೊಸಳೆ, ಗಿಳಿ, ಕೊಂಬು ಕೊಕ್ಕಿನ ಹಕ್ಕಿ ಇಂತಹ ವೈವಿಧ್ಯಪೂರ್ಣವಾದಂತಹ ಸಸ್ಯ ಮತ್ತು ಪ್ರಾಣಿ ಸಂಪತ್ತು ಈ ಹವಾಗುಣ ವಲಯದಲ್ಲಿ. ಮತ್ತೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಭೂಮಧ್ಯ ರೇಖಾ ಕಾಡುಗಳಲ್ಲಿ ಬಹುತೇಕ ಜೀವಿಗಳು ಮರಗಳಲ್ಲಿ ಕಂಡುಬರ್ತದೆ, ಕಾರಣವೇನು? ಊಹಿಸಬಹುದಾ? ಇಲ್ಲಿ ಸಮೃದ್ಧವಾದಂತಹ ಕಾಡು ಇದೆ. ಈ ಕಾಡಿನಿಂದಾಗಿ ಜೀವಿಗಳಿಗೆ ವಾಸಿಸಲಿಕ್ಕೆ ಬೇಕಾದಂತಹ ಅನುಕೂಲತೆ ಅಲ್ಲಿ ಸಿಗ್ತಾ ಇದೆ. ಆದ್ದರಿಂದ ಅಂತಹ ಜೀವಿಗಳನ್ನು ನಾವು ಇಲ್ಲಿ ಕಾಣಬಹುದು. ಹಾಗೆ ಭೂಮಧ್ಯ ರೇಖಾ ಹವಾಗುಣ ವಲಯದ ಕೆಲವು ಪ್ರದೇಶಗಳಲ್ಲಿ ಕಾಡು ಕಡಿಮೆ. ಬ್ರೆಜಿಲ್, ಮಲೇಷ್ಯಾ, ಇಂಡೋನೇಷ್ಯಾದಂಥ ಕೆಲವು ದೇಶಗಳಲ್ಲಿ ಕೃಷಿ ಮತ್ತು ಗಣಿಗಾರಿಕೆ, ಮಣ್ಣಿನ ಅಡಿಯಿಂದ ಸಂಪನ್ಮೂಲ ಸಿಗುವಂಥದ್ದು, ಆ ಸಂಪನ್ಮೂಲಗಳು ಹೆಚ್ಚಿರುವಂತಹ ಪಟ್ಟಣಗಳಿವೆ. ಅವುಗಳು ಇವತ್ತು ಜಗತ್ತಿನಲ್ಲಿ ಬೃಹತ್ ನಗರಗಳಾಗಿ ಪ್ರಸಿದ್ಧಿಯನ್ನು ಹೊಂದಿದೆ. ನೋಡಿ, ಮಲೇಷ್ಯಾದ ಕೌಲಾಲಂಪುರ್, ಬ್ರೆಜಿಲಿನ ಪಟ್ಟಣಗಳು, ಇಂಡೋನೇಷ್ಯಾದ ಪಟ್ಟಣಗಳನ್ನು ನಾವು ಕಾಣ್ಬೋದು. ಅತ್ಯಂತ ಅಭಿವೃದ್ಧಿ ಹೊಂದಿದಂತಹ ನಗರಗಳನ್ನು ಸಹ ನಾವು ಈ ಪ್ರದೇಶದಲ್ಲಿ ಕಾಣ್ಬೋದು. ಭೂಮಧ್ಯ ರೇಖಾ ಹವಾಗುಣ ವಲಯದ ಬಗ್ಗೆ ಒಂದು ಸಣ್ಣ ವಿಡಿಯೋನ ಸಹ ನೋಡೋಣ.
ಪ್ರದೇಶದಲ್ಲಿ ಕಂಡುಬರುವಂತಹ ಇನ್ನೊಂದು ವಿಶೇಷವಾದಂತಹ ಸ್ಥಳ ಈ ಅಮೆಜಾನ್ ನದಿ ತೀರ. ಜಗತ್ತಿನ ಇತಿಹಾಸದಲ್ಲಿ ಗಮನಿಸಿದರೆ ಅಮೆಜಾನ್ ಎಂಬಂತಹ ನದಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಯಾಕೆಂದರೆ ಜಗತ್ತಿನ ಅತ್ಯಂತ ವೈವಿಧ್ಯತೆಗಳಿಗೆ ಹೆಸರುವಾಸಿಯಾಗಿರುವಂಥದ್ದು, ಅವುಗಳೆಲ್ಲರಲ್ಲಿ ಅಗ್ರ ಸ್ಥಾನದಲ್ಲಿ ನಿಲ್ಲುವಂಥದ್ದು ಅಮೆಜಾನ್ ನದಿಯ ಕಾಡು. ಅತ್ಯಂತ ಅದ್ಭುತವಾದಂತಹ ಪರಿಸರ ಪ್ರಕೃತಿ ಅಲ್ಲಿದೆ. ಜಗತ್ತಿನಲ್ಲಿ ಎಲ್ಲಿ ಕಂಡುಬರೋದಕ್ಕಿಂತ ಅತ್ಯಂತ ಹೆಚ್ಚಿನ ಸಸ್ಯಗಳು, ಪ್ರಾಣಿಗಳು, ಜೀವಜಾಲ ಅಮೆಜಾನ್ ನದಿ ಕಾಡುಗಳಲ್ಲಿ ಕಂಡುಬರ್ತಾಯಿದೆ. ಇಲ್ಲಿ ಕಂಡುಬರುವಂತಹ ಹಗಲು ಗರಿಷ್ಠವಾದ ಉಷ್ಣತೆ, ಬರುವಂತಹ ಧಾರಾಕಾರ ಮಳೆ, ಸಣ್ಣ ಆವಸೆ ವರ್ಗದಿಂದ ಹಿಡಿದು ಎತ್ತರವಾದ ಮರಗಳವರೆಗಿರುವಂತಹ ಸಂಪತ್ತು, ಸಣ್ಣ ಸೂಕ್ಷ್ಮ ಜೀವಿಗಳು, ಷಟ್ಪದಿಗಳು, ವಾನರ ವರ್ಗ, ಉಭಯಜೀವಿಗಳು, ಉರಗಗಳು, ಪಕ್ಷಿಗಳು, ಅತ್ಯಂತ ವೈವಿಧ್ಯಮಯವಾದ ಸಮೃದ್ಧವಾದ ಕಾಡು ಜಗತ್ತಿನಲ್ಲಿ ಕಂಡುಬರುವಂಥದ್ದು ಈ ಅಮೆಜಾನ್ ನದಿ ಕಾಡಿನಲ್ಲಿ ಆಗಿದೆ. ಅತ್ಯಂತ ಉತ್ತಮವಾದಂತಹ ಮಳೆ ಕಾಡುಗಳು, ರೈನ್ ಫಾರೆಸ್ಟ್ ಕಂಡುಬರುವಂಥದ್ದು ಇಲ್ಲಿ. ಮಕ್ಕಳೇ, ನೀವು ಇಂಟರ್ನೆಟ್ನ ಸಹಾಯದಿಂದ ಕೆಲವು ಇಂತಹ ಪ್ರದೇಶಗಳ ಅಲ್ಲಿರುವಂತಹ ಸಸ್ಯಗಳ, ಪ್ರಾಣಿಗಳ ಚಿತ್ರವನ್ನು ಸಂಗ್ರಹಿಸಬೇಕು. ಅದೇ ರೀತಿ ಈಗಾಗಲೇ ಹೇಳಿದಂತಹ ಪಿಗ್ಮಿ, ಆಮೇಲೆ ಸೆಮಾಂಡ್, ಕುಬು ಮುಂತಾದಂತಹ ಭೂಮಧ್ಯರೇಖಾ ಪ್ರದೇಶದ ನಿವಾಸಿಗಳ ಚಿತ್ರವನ್ನು ಸಹ ಇಂಟರ್ನೆಟ್ನ ಸಹಾಯದಿಂದ ಸಂಗ್ರಹಿಸಿ ಪ್ರತ್ಯೇಕವಾದ ಫೋಲ್ಡರ್ ಮಾಡಿ ಇಡಬೇಕು ಎಂಬುದಾಗಿ ಹೇಳಿದ್ದಾರೆ. ಮಕ್ಕಳೇ, ಈ ತರಗತಿಯ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ಹಾಗಾದರೆ ಭೂಮಧ್ಯರೇಖಾ ಹವಾಗುಣ ವಲಯದ ಪ್ರದೇಶದ ಸ್ಥಾನ ಎಲ್ಲಿ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿದ್ದೀರಲ್ವೇ? ಭೂಮಧ್ಯರೇಖಾ ಪ್ರದೇಶದಿಂದ 10 ಡಿಗ್ರಿ ಉತ್ತರ ಮತ್ತು 10 ಡಿಗ್ರಿ ದಕ್ಷಿಣ ಪ್ರದೇಶದ ಸುತ್ತಲೂ ನಮಗೆ ಕಂಡುಬರುವಂತಹ ಸ್ಥಳ. ಪಾಠಪುಸ್ತಕದಲ್ಲಿ ಕೊಟ್ಟಂತಹ 2 ಪ್ರಶ್ನೆಗಳನ್ನು ಗಮನಿಸಿ. ಪಿಗ್ಮಿಗಳ ಜೀವನ ಕ್ರಮದಲ್ಲಿ ಪ್ರಕೃತಿಯು ಯಾವೆಲ್ಲ ರೀತಿಯ ಪ್ರಭಾವ ಬೀರ್ತದೆ? ಇದಕ್ಕೆ ಉತ್ತರವನ್ನು ಬರೀಬೇಕು. ಪಿಗ್ಮಿಗಳು ತಮ್ಮ ಕಾಡಿನಿಂದ ಅವರು ಏನು ಪಡಿತಾರೆ, ಕಾಡಿನಿಂದ ಯಾವ ರೀತಿ ಅವರು ಸಂರಕ್ಷಿಸ್ತಾರೆ, ಕಾಡಿಗೆ ಹಾನಿಯಾಗದೆ ಯಾವ ರೀತಿ ಬದುಕ್ತಾರೆ ಎಂಬುದನ್ನು ಸೇರಿಸಬೇಕು. ಎರಡನೇದಾಗಿ, ಭೂಮಧ್ಯರೇಖಾ ಹವಾಗುಣ ವಲಯದಲ್ಲಿ ಜನವಾಸ ಕಡಿಮೆ ಇರುವಂಥದ್ದು ಯಾಕೆ? ಇದಕ್ಕೆ ಉತ್ತರ ಬರೀಬೇಕು. ಮೂರನೆಯದು, ಭೂಮಧ್ಯರೇಖಾ ಕಾಡುಗಳಲ್ಲಿ ಬಹುತೇಕ ಜೀವಿಗಳು ಮರಗಳಲ್ಲಿ ವಾಸಿಸುವವುಗಳಾಗಿದೆ, ಇದಕ್ಕೆ ಕಾರಣವೇನು? ಇವುಗಳಿಗೆ ಉತ್ತರವನ್ನು ಬರೀಬೇಕು. ನಂತರ ಭೂಮಧ್ಯರೇಖಾ ಹವಾಗುಣ ವಲಯದ ಸ್ಥಾನ ಎಲ್ಲಿ ಮತ್ತು ಅಲ್ಲಿಯ ಹವಾಗುಣದ ವಿಶೇಷತೆಗಳು, ಇವುಗಳನ್ನು ಒಂದು ಪಟ್ಟಿ ಮಾಡಿ ಪೂರ್ತಿಗೊಳಿಸಿ ಬರೆದ ನಂತರ ನಿಮ್ಮ ತರಗತಿ ಅಧ್ಯಾಪಕರಿಗೆ ಕಳಿಸಿಕೊಡಿ. ಏನಾದರೂ ಸಂಶಯ ಇದ್ದಲ್ಲಿ ಅವರಲ್ಲಿ ಕೇಳ್ಬೋದು. ಇನ್ನು ಮುಂದೆ ಇನ್ನೊಂದು ವಿಶೇಷವಾದ ಹವಾಗುಣ ವಲಯದ ಬಗ್ಗೆ ಮುಂದಿನ ತರಗತಿಯಲ್ಲಿ ಕಲಿಯೋಣ. ಮುಂದೆ ಭೇಟಿಯಾಗೋಣ. ವಂದನೆಗಳು.